ಕಾಲಜಲ್ಯ ಕಾರ್ಯಕ್ರಮಗಳು ಅನೇಕ. ಇವತ್ತು ವಿದ್ಯಾಸಿರಿ ಅನ್ನುವಂಥ ಒಂದು ಕಾರ್ಯಕ್ರಮ ನೆನಪಾಗ್ತಾ ಹೇಳ್ತೀನಿ. ವಿದ್ಯಾಸಿರಿ ಅಂದರೆ ಇವತ್ತು ಹಿಂದುಳಿದವರದ ಹಾಸ್ಟೆಲ್ ಇರ್ಬೋದು, ಬೇರೆ ಹಾಸ್ಟೆಲ್ಗಳು ಇರ್ಬೋದು, ಅದಕ್ಕೆ ಸೀಟ್ ಇಲ್ಲದೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ವಿದ್ಯಾಸಿರಿ ಕಾರ್ಯಕ್ರಮ. ಹೇಗೆ ವಿದ್ಯಾಸಿರಿ ಕಾರ್ಯಕ್ರಮ? ಅವರಿಗೆ ಇಂತಿಷ್ಟು ದುಡ್ಡನ್ನು ಕೊಟ್ಟು ಅವರು ರೂಮ್ ಮಾಡಿ ಶಾಲೆಗೆ ಹೋಗ್ಲಿಕ್ಕೆ ಅವಕಾಶ. ಇದು ವಿದ್ಯಾಸಿರಿ ಕಾರ್ಯಕ್ರಮ. ಬಹುಶಃ ಒಂದು ದೊಡ್ಡ ಕಾರ್ಯಕ್ರಮ ಅಂತ ಹೇಳ್ಬೋದು. ಕೆಲವು ಕ್ರಾಂತಿಕಾರಿ ಹೆಜ್ಜೆಗಳು. ಅವರು ಸಮಾಜದ ದುರ್ಬಲ, ಅದು ಪರಿಷ್ಠ ಸಮಾಜದ ಅವರು ಯಾವುದೇ ಕಾರ್ಯಕ್ರಮ ಇದ್ದರೂ ಅದಕ್ಕೆ ಯಾರು ಹಿಂದೇಟಾಗ್ತಿರ್ಲಿಲ್ಲ. ಬಹುಶಃ ಗುತ್ತಿಗೆಯಲ್ಲಿ ಮೀಸಲಾತಿ ಇದೊಂದು ಕ್ರಾಂತಿಕಾರಿ ಹೆಜ್ಜೆ. ಇದು ಬಹುಶಃ ಇದು ದೇಶದ ಇತಿಹಾಸದಲ್ಲಿ ಪ್ರಥಮ. ಪರಿಷ್ಠ ಸಮಾಜ ಜನರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡ್ತಕ್ಕಂಥ ಮಾಡಿ. ಕೆಲವು ಟೀಕೆ ಮಾಡಬಹುದು, ಆದರೆ ಧೈರ್ಯವಾಗಿ ಮಾಡಿರ್ತಕ್ಕಂಥದ್ದು. ಇವತ್ತು ಕಾಲೋನಿಗಳ ಅಭಿವೃದ್ಧಿ ಅಂತ ನಿಗಮದ ಅಡಿಯಲ್ಲಿ SC ST ಬಹುಶಃ ಸಾಲಗಳು ನಿಗಮದ ಸಾಲ ಇತ್ತು. ಹಿಂದುಳಿದ ವರ್ಗದ ನಿಗಮ, ಪರಿಷ್ಠ ಜಾತಿಯ ನಿಗಮ ಬರುವಾಗ BJP ಸರ್ಕಾರ ರೈತರ ಸಾಲ ಮನ್ನಾ ಘೋಷಣೆ ಮಾಡಿತ್ತು. ಹಣ ರೆಮಿಟ್ ಮಾಡಿರ್ಲಿಲ್ಲ ಸೊಸೈಟಿಗೆ. ಯಾರಾದ್ರೂ ಸೊಸೈಟಿ ಕೇಳಿ ಎಕ್ಸ್ಪರ್ಟ್ಸ್ಗೆ, ಸಹಕಾರಿ ಸಂಘಗಳು ಅದನ್ನ ಪ್ರತಿಯೊಂದು ದುಡ್ಡನ್ನ ರೆಮಿಟ್ ಮಾಡಿರ್ತಕ್ಕಂಥದ್ದು ಕೂಡ ಅದು ಕೂಡ ಒಂದು ರೀತಿಯ ಸಾಧನೆ ಅಂತ ಹೇಳಿ ನಾನು ಹೇಳಬೇಕಾಗಿದೆ. ಇದು ಬಹುಶಃ ಇತ್ತೀಚಿನ ದಿವಸಗಳಲ್ಲಿ ಇದು ಬಹುಶಃ ಈ ದೇಶದ ಮೊದಲ ಚರ್ಚೆ ಎತ್ತಿನೊಳ ಯೋಜನೆ. ಎತ್ತಿನೊಳ ಯೋಜನೆಯನ್ನು ಕೂಡ ನಾವು ಮಾಡಿದ್ದೇವೆ ಅಂತ ಹೇಳುವಂತ ಕಾಲದಲ್ಲಿ, ಇದು ನಮ್ಮಲ್ಲಿ ವಿರೋಧ ಇದ್ದ ಸಂದರ್ಭದಲ್ಲಿ ಕೂಡ ಬಹುಶಃ ಅಂಥದನ್ನ ಮಾಡುವಾಗ ನಮ್ಮ ಜಿಲ್ಲೆಯ ಕೆಲವು ಅಭಿವೃದ್ಧಿಗೆ ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ನಾವು ಹೇಳಬೇಕಾಗಿದೆ. ಈ ಜಿಲ್ಲೆಗೆ ಪ್ರಥಮ ಬಾರಿಗೆ ಒಂದು ರೈತರಿಗೆ ತೊಂದರೆ ಆಗದಂತ ಒಂದು ಕಾರ್ಯಕ್ರಮ ಆಗಬೇಕು ಅಂತೇಳಿ ಪಶ್ಚಿಮ ವಾಹಿನಿ ಯೋಜನೆ ಅಂತ ಬಹಳ ಹಿಂದೆ ಘೋಷಣೆ ಆಗಿರ್ತಕ್ಕಂಥ ಯೋಜನೆ. ಅದಕ್ಕೆ ದುಡ್ಡು ಇಟ್ಟಿರಲಿಲ್ಲ. 3 ಜಿಲ್ಲೆಗಳಿಗೆ ನಾವು ಒಂದು ಡೆಲಿಗೇಷನ್ ಮಾಡಿದ್ವಿ. ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ನಾನು ಬಜೆಟ್ ಮಂಡನೆ ಮಾಡುವಾಗ ನಾವು ಡೆಲಿಗೇಷನ್ ಮಾಡಿದ್ವಿ. ನಮಗೆ ಪಶ್ಚಿಮ ವಾಹಿನಿ ಯೋಜನೆ ತರಬೇಕು, ವರ್ಷ ಕೃಷಿ ಇದು ರೈತರ ಹಿತಕ್ಕಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಪಶ್ಚಿಮ ವಾಹಿನಿ ಯೋಜನೆ ಅಂತ ಇದಕ್ಕೆ ದುಡ್ಡು ಇಡಬೇಕು ಅಂತ. ಬಹುಶಃ ಬಜೆಟ್ ನಲ್ಲಿ ಅವರು ಪ್ರಥಮ ಸಾರಿ 300 ಕೋಟಿ ರೂಪಾಯಿ ಬಜೆಟ್ ಅನ್ನು ಇಟ್ಟು ಆ ಪಶ್ಚಿಮ ಯೋಜನೆ ಕಾರ್ಯಗತಗೊಳಿಸಿದ್ದಾರೆ. ಜನಪರ ಕೆಲಸಗಳು ಖಂಡಿತವಾಗಿ ನಾವು ಎಲ್ಲರೂ ಕೂಡ ಒಪ್ಪುವಂತ ವಿಚಾರ. ನಾನು ಕೆಲವು ವಿಷಯವನ್ನು ಹೇಳಬೇಕು ಅಂತಂದ್ರೆ, ನಾನು ಹಿಂದೆ ಮಂತ್ರಿ ಆಗಿದ್ದಾಗ ಅವರ ಸಂಪುಟದಲ್ಲಿ ಅವರ ಸಹೋದ್ಯೋಗಿಯಾಗಿ ಕೆಲಸ ಮಾಡತಕ್ಕಂಥ ದೊಡ್ಡ ಅವಕಾಶ ನನಗೆ ಬಂದಿತ್ತು. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಪಕ್ಷ ಚುನಾವಣೆ ನಿಲ್ಲುವಾಗ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತು. ನಾನು ಬಹಳ ಸಮಯದಲ್ಲಿ ನೋಡ್ತಾ ಇದ್ದೀನಿ. ಆ ಪ್ರಣಾಳಿಕೆಯಲ್ಲಿ ಏನು ಭರವಸೆ ಕೊಟ್ಟಿದ್ದಾರೆ ಅದರಲ್ಲಿ 95% ಜಾಸ್ತಿ, ಅದಕ್ಕಿಂತ ಜಾಸ್ತಿ ಆ ಭರವಸೆಯನ್ನು ಆ ಸಂದರ್ಭ ಈಡೇರಿಸಿದಂಥ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂತ ನನಗೆ ಹೆಮ್ಮೆ ಆಗ್ತಾ ಇದೆ. ವಿವಿಧ ಇಲಾಖೆಯ ಚರ್ಚೆ ನಡೆಸ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥದ್ದು ಪ್ರೀ ಬಜೆಟ್ ಡಿಸ್ಕಷನ್ ಅಂತ ಹೇಳ್ತೀವಿ ನಾವು. ಆದರೆ ನನ್ನ ಇಲಾಖೆಗೆ ಸಂಬಂಧಪಟ್ಟಾಗಿ ನಾನು ಅವರ ಇಲಾಖಾವಾರು ಚರ್ಚೆ ನಡೆಯುವಾಗ ಅವರ ಎದುರುಗಡೆ ಪುಸ್ತಕ ಅಂತ ಹೇಳಿದ್ರೆ ಅದು ಚುನಾವಣೆ ಕೊಟ್ಟ ಭರವಸೆಯ ಪುಸ್ತಕ, ಅದು ಪ್ರಣಾಳಿಕೆಯ ಪುಸ್ತಕ. ಆ ಪುಸ್ತಕದಲ್ಲಿ ಒಂದೊಂದೇ ಪ್ರಣಾಳಿಕೆಯಲ್ಲಿ ಇರತಕ್ಕಂಥ ಏನು ಭರವಸೆ ಇದೆ ಆ ಭರವಸೆಯನ್ನು ಟಿಕ್ ಮಾಡ್ತಾ ಬರುವುದು. ಅವ್ರು ಹೇಳ್ತಿದ್ರು ಅದನ್ನ ಅಂತಿಮವಾಗಿ ಹೇಳ್ತಿದ್ರು, ನಾನು ಯಾವ ಭರವಸೆಯನ್ನು ಕೊಟ್ಟಿದೆ ಅದನ್ನೆಲ್ಲವನ್ನು ಕೂಡ ಈಡೇರಿಸಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಬಹುಶಃ
ಅನೇಕ ಅವರ ಕಾರ್ಯಕ್ರಮಗಳು ಇವತ್ತು ಕೂಡ ಎಲ್ಲರ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥದ್ದು. ಅದು ಮೊದಲನೇ ಅವಧಿಯ ಸಂದರ್ಭ ಇರ್ಬೋದು, ಎರಡನೇ ಅವಧಿಯ ಸಂದರ್ಭ ಇರ್ಬೋದು. ಬಹುಶಃ ಎರಡನೇ ಅವಧಿ ಬಂದಾಗ ಒಂದು GST ಬಂತು, ಎಲ್ಲ ತೆರಿಗೆ ಕೇಂದ್ರಕ್ಕೆ ಹೋಗ್ತಕ್ಕಂಥ ನಿಮ್ಗೆ ಗೊತ್ತಿದೆ ಹೆಚ್ಚು ಪ್ರಮಾಣದಲ್ಲಿ. ಗ್ಯಾರಂಟಿ ಸ್ಕೀಮ್ಗಳನ್ನು ಪರಿಣಾಮಕಾರಿ ಅನುಷ್ಠಾನ ಮಾಡಬೇಕು. ಅನುಷ್ಠಾನ ಮಾಡುವಂಥ ಕಾಲದಲ್ಲಿ ಕೇಂದ್ರ ಸರ್ಕಾರದ ಅಸಹಕಾರವೂ ಕೂಡ ಇತ್ತು. ಭರವಸೆ ಕೊಟ್ಟಂತ ಅಕ್ಕಿ ಕೊಡುವಂತ ಕಾರ್ಯಕ್ರಮ ಬಂದಾಗ ದುಡ್ಡು ಕೊಟ್ಟರು ಕೂಡ ಅಕ್ಕಿ ಕೊಡುವುದಿಲ್ಲ ಅಂತ ಹೇಳ್ತಕ್ಕಂಥ ಧೋರಣೆಯನ್ನ ಫುಡ್ ಕಾರ್ಪೊರೇಷನ್ ಇಂಡಿಯಾ ಅದು ಕೇಂದ್ರ ಸರ್ಕಾರದ ನಿರ್ದೇಶನ ಮೇಲೆ ಆದಾಗ ಬಹುಶಃ ಎದೆಗುಂದದೆ ಅಕ್ಕಿಯ ಬದಲಿಗೆ ಹಣವನ್ನು ಕೊಟ್ಟು ಅದು ಸರಿದೂಗಿಸ್ತಕ್ಕಂಥ ಒಂದು ಸಾಮರ್ಥ್ಯ, ಅದನ್ನು ಎಲ್ಲರೂ ಮೆಚ್ಚತಕ್ಕಂಥ ವಿಚಾರ. ನಾನು ನನ್ನ ಗುತ್ತಿಗೆದಾರ, ನನ್ನ ಹಿಂದಿನ ಪ್ರಥಮ ಸಂದರ್ಭದಲ್ಲಿ ನಾನು ಅವರ ಏನು ಕಾರ್ಯಕ್ರಮಗಳು ಅನುಷ್ಠಾನ ಆದಾಗ ನನಗೆ ಗುತ್ತಿಗೆದಾರ ಪ್ರಶ್ನೆ ಕೇಳಿದ, ಇಷ್ಟು ಅಭಿವೃದ್ಧಿ ಕೆಲಸ, ಅದ್ಭುತವಾದ ಕೆಲಸ ನಮ್ಮ ಜಿಲ್ಲೆಯಲ್ಲಿ ಕೂಡ ಆಗಿತ್ತು. ಇಷ್ಟು ಕೆಲಸ ಮಾಡಿ ಕೂಡ ಒಂದೇ ಒಂದು ಗುತ್ತಿಗೆದಾರರಿಗೆ ಬಿಲ್ಲು ಪಾವತಿಯಾಗದೆ ಉಳಿದಿರ್ತಕ್ಕಂಥದ್ದು ಅದು ಇವರ ಏನು ಸಾಧನೆ ಅಂತ ನನಗೆ ಅರ್ಥ ಆಗುವುದಿಲ್ಲ ಅಂತ ಗುತ್ತಿಗೆದಾರ ನನಗೆ ಪ್ರಶ್ನೆ ಮಾಡಿದೆ. ಇದು ನನಗೆ ಇವತ್ತು ಕೂಡ ಅದು ನನ್ನ ಕಿವಿಗೆ ಕೇಳ್ತಾ ಇದೆ. ಅನೇಕ ರೀತಿಯಲ್ಲಿ ಬಹುಶಃ ಅದು ಇವತ್ತು ಕಾಂಗ್ರೆಸ್ಸಿನ ನೀತಿಯ ಪ್ರಕಾರ ಏನು ಸೈದ್ಧಾಂತಿಕ ನಿಲುವಿನ ಅಡಿಯಲ್ಲಿ ನಮ್ಮ ಘೋಷಣೆಗಳೇನಿದೆ, ಇವತ್ತು ಆಹಾರ ಭದ್ರತಾ ಕಾಯ್ದೆ ಅಂತ ಒಂದು ಕಾಯ್ದೆ ಇರತಕ್ಕಂಥ ಕಾಯ್ದೆ, ಆಹಾರ ಭದ್ರತಾ ಕಾಯ್ದೆ, ಪ್ರತಿಯೊಬ್ಬರಿಗೆ ಫ್ರೀ ಆಗಿ ಅಕ್ಕಿ ಕೊಡಬೇಕು ಅಂತ. ಅದನ್ನ ಅನುಷ್ಠಾನ ಮಾಡಿದ ಈ ದೇಶದಲ್ಲಿ ಯಾರು ಅಂತ ಹೇಳಿದ್ರೆ ಅದು ಪ್ರಥಮ ಸರ್ಕಾರ, ಅದು ಸಿದ್ದರಾಮಯ್ಯನ ಕಾಂಗ್ರೆಸ್ ಸರ್ಕಾರ. ಈ ದೇಶದ ಚರಿತ್ರೆ, ಅದು ಈ ಚರಿತ್ರೆಯ ಸ್ವರ್ಣಪುಟದಲ್ಲಿ ಸೇರಿಕೊಂಡಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಇವತ್ತು ಆ ರೆಕಾರ್ಡನ್ನು ಯಾರಿಗೆ ಮುರಿಲಿಕ್ಕೆ ಆಗುದಿಲ್ಲ. ಕಳೆದ ಸಂದರ್ಭದಲ್ಲಿ ನಾನು ಕೂಡ ಮಂತ್ರಿಯಾಗಿದ್ದಾಗ ಪ್ರಥಮ ಕ್ಯಾಬಿನೆಟ್ನಲ್ಲಿ ಅವರ ಅಧಿಕಾರ ಸ್ವೀಕಾರ ಮಾಡಿ ಕ್ಯಾಬಿನೆಟ್ ರಚನೆ ಆಗಿಲ್ಲ, ಅವರು ಒಂದು ಕ್ಯಾಬಿನೆಟ್ ಪೂರ್ವದಲ್ಲಿ ಅವರು ಒಂದು ಕ್ಯಾಬಿನೆಟ್ ಕರೆದು ಪ್ರಥಮ ಘೋಷಣೆ ಧರ್ಮ ₹1 ಹಾಕಿ ಕೊಡ್ತಕ್ಕಂಥ, ಮತ್ತೆ ಅದನ್ನ ಫ್ರೀ ಆಗಿ ಮಾಡಿರ್ತಕ್ಕಂಥದ್ದನ್ನು ಮಾಡಿರ್ತಕ್ಕಂಥ. ಇದು ಬಹುಶಃ ಇನ್ನು ಯಾರೇ ಮಾಡಲಿ ಅದು ಪ್ರಥಮ ಯಾರು ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನ ಹೆಸರು ಅಲ್ಲಿ ಸೇರ್ತದೆ. ಅದಕ್ಕೆ ಇಷ್ಟು ಟೀಕೆಗಳು ಬಂತು, ಟಿಪ್ಪಣಿಗಳು ಬಂತು. ಅದು ಪ್ರಾರಂಭ ದಿವಸ ಇದು ಬಿಟ್ಟಿ ಭಾಗ್ಯ, ಅವರು ಅದು ಅದರ ಜೊತೆಯಲ್ಲಿ ಅದು ಶಿವಭಾಗ್ಯ ಇರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ಅದ್ರ ಮತ್ತೆ ನಂತರ ದಿವಸದಲ್ಲಿ ಅಥವಾ ಬೇರೆ ಬೇರೆ ರೀತಿಯ ಭಾಗ್ಯಗಳು, ಕೃಷಿ ಭಾಗ್ಯ ಇರ್ಬೋದು, ಕೃಷಿ ಹೊಂಡ ಮಾಡತಕ್ಕ ಅನೇಕ ಭಾಗ್ಯಗಳನ್ನು ಘೋಷಣೆಗಳು ಮಾಡಿದಾಗ ಅದನ್ನು ಟೀಕೆ ಆಗಿರ್ತಕ್ಕಂಥ ನಾವು ನೋಡಿದ್ವಿ. ಇದು ಬಿಟ್ಟಿ ಭಾಗ್ಯ ಅಂತ ಹೇಳ್ತಕ್ಕಂಥ ಬಿಟ್ಟಿ ಭಾಗ್ಯ. ರೇವಣಿ ಮಾಡ್ತಾರೆ ಅಂತ ಹೇಳಿ ಕೇಂದ್ರದ ಪ್ರಧಾನಮಂತ್ರಿ ಭಾಷಣ ಮಾಡಿದ್ದು ನನಗೆ ನೆನಪಿದೆ. ಅದೇ ರೇವಣಿಯನ್ನು ಹಂಚುವಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಬಿಟ್ಟಿ ಭಾಗ್ಯ ಇದು ಜನರನ್ನು ಸೋಮಾರಿಗಳು ಮಾಡತಕ್ಕಂಥ ಕಾರ್ಯಕ್ರಮ ಅಂತ ಟೀಕೆ ಮಾಡಿದ್ದು ಇದೆ. ಆದರೆ ಇವತ್ತು ದೇಶದಲ್ಲಿ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಬ್ಬ ಹಿಂದುಳಿದ ವರ್ಗದ ಮುಖಂಡನಾಗಿ ಸಾಮಾಜಿಕ ನ್ಯಾಯದ ಬಗ್ಗೆ ವಿಶೇಷ ಕಾಳಜಿ ಇಟ್ಟಿರ್ತಕ್ಕಂಥ ಸಮಾಜದ ಶೋಷಿತ ವರ್ಗದ ಪರವಾಗಿ ಯಾವತ್ತೂ ಕೂಡ ಧ್ವನಿ ಎತ್ತಿದಂತಹ ಬಸವಣ್ಣನ ಏನು ಸೈದ್ಧಾಂತಿಕ ನಿಲುವಿಗೆ ಅದನ್ನ ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಇವತ್ತು
ಸುದೀರ್ಘ ಕಾಲ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದುಕೊಂಡು ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ದಿವಂಗತ ದೇವರಾಜ ಅರಸು ಈ ರಾಜ್ಯದ ಬೆಳವಣಿಗೆಯ ಅಭಿವೃದ್ಧಿಯ ಸಾಮಾಜಿಕ ನ್ಯಾಯದ ವಂಚಿತರ ಧ್ವನಿ ಇಲ್ಲದವರು ಧ್ವನಿಯಾಗಿ ಏನು ಕೆಲಸ ಮಾಡಿದ್ದಾರೆ ಅದೇ ದಾರಿಯಲ್ಲಿ ಈ ರಾಜ್ಯದ ಸೇವೆಯನ್ನು ಮಾಡಿದಂಥ ಸಿದ್ದರಾಮಯ್ಯನವರು ದೇವರಾಜ ಅರಸರ ಏನು ಸುದೀರ್ಘ ಕಾಲದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೆಲಸ ಮಾಡಿ ಅದನ್ನು ಸರಿ ಸಾಟಿ ಮಾಡಿಸಿಕೊಂಡು ಮುನ್ನಡಿತಕ್ಕಂಥದ್ದು ನಮಗೆಲ್ಲ ಸಂತೋಷದ ವಿಷಯ. ಎಲ್ಲಿ ಬಸ್ ಮಿಸ್ ಆಯ್ತು ಅಂತ ಹೇಳಿದಾಗ ನಾನು ಹೇಳಿದೆ ಅಷ್ಟೇ, ಬಸ್ ಎಲ್ಲಿ ಮಿಸ್ ಆಯ್ತು ಅದನ್ನ ನಾನು ತಂದೆ ಅಲ್ವಾ. ಓಕೆ ಬೇತೆ ನೀವು ದಕ್ಷಿಣ ಕನ್ನಡಕ್ಕೆ 10 ವಿಶೇಷ ಪ್ರಣಾಳಿಕೆ ಅಂತ ಮನಸ್ಸು ಮಾಡಿದ್ರು. ಅದರಲ್ಲಿ ಒಂದು ಜಿಲ್ಲೆಗೆ ಮಹತ್ವದ್ದು ಒಂದು ಇದು ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಸಾಮಾಜಿಕ ಸಾಮರಸ್ಯ ಸಮಿತಿಯನ್ನ ಗ್ರಾಮ ಮಟ್ಟದಲ್ಲಿ ಮಾಡ್ತಾರೆ. ಬೇರೆ ಕಡೆಗೆಲ್ಲ ನಮ್ಮ ಜಿಲ್ಲೆಗಂತೂ ಅದು ಅತ್ಯಂತ ಮಹತ್ವದ್ದಾಗಿ ಆಗಬೇಕಿತ್ತು ಒಂದದು. ಮತ್ತೊಂದು ಬಂಟರ ಅಭಿವೃದ್ಧಿಗೆ ನಿಗಮ ಮಾಡುವಂಥದ್ದು ಅದು ಈಡೇರಿಲ್ಲ. ಮತ್ತು ಹಳದಿ ಚುಕ್ಕೆ ರೋಗಕ್ಕೆ ಅಡಿಕೆದ್ದು 250 ಕೋಟಿ ವಾಪಸ್ ಇಡ್ತೇವೆ ದಕ್ಷಿಣ ಕನ್ನಡಕ್ಕೆ ಅಂತ ಹೇಳಿದೆ, ಅದು ಈಡೇರಿಲ್ಲ. ನಿಮ್ಮದು 95% ಅವರ ಹಿಂದಿನ ಅವಧಿ ನೀವು ಹೇಳಿದ ಎಲ್ಲ ಸಾಧನೆಗಳು ಸಿದ್ದರಾಮಯ್ಯ ಫಸ್ಟ್ ಸರ್ಕಾರ, ಸಿದ್ದರಾಮಯ್ಯ ಸೆಕೆಂಡ್ ಸರ್ಕಾರದಲ್ಲಿ ಹಾಗೆ ಆಗ್ತಾ ಇಲ್ಲ ಅಲ್ಲ ಅಂತ ಜನರಿಗೂ ಹಾಗೇನಿಲ್ಲ. ಈಗ ಏನಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ನೋಡಿ, ಅವಾಗ ಈ GST ಇರಲಿಲ್ಲ. GST ಬಂದ ನಂತರ ಸ್ವಲ್ಪ ಕಷ್ಟ ಆಯಿತು. ಬಹುಶಃ ಅದು ದೊಡ್ಡ ಪಾಲನ್ನ ಅವ್ರು ತಗೊಳ್ತಾರೆ, ರಾಜ್ಯಕ್ಕೆ ಕೊಡ್ತಾ ಇಲ್ಲ, ನಮ್ಮ ಪಾಲನ್ನೇ ಕೊಡೋದಿಲ್ಲ. ಅವಾಗ ಕಷ್ಟ ಆಯ್ತು. ಇದು ನಾವು ಅದನ್ನು ಕೂಡ ಕಾಮನ್ ಸೆನ್ಸ್ ಆಗಿ ನಾವು ಯೋಚನೆ, ನಮಗೆ ಪಾಲು ಕೊಡುವಂಥದ್ದು ಕೊಡುತ್ತೆ. ನಾವೊಂದು ಮಲತಾಯಿ ಮಕ್ಕಳಾಗಿ ಆಗಿದ್ದೀವಿ. ಈಗ ಸತ್ಯ ಹೇಳ್ಬೇಕಂದ್ರೆ ಕಾಂಗ್ರೆಸ್ಸೇತರ ರಾಜ್ಯಗಳು ಮಲತಾಯಿ ಮಕ್ಕಳು ಅಂತ ಹೇಳುವಂಥದ್ದು ಅವರ ಭಾವನೆ. ಇದು ಹಿಂದೆ ಯಾವುದೇ ಸರ್ಕಾರ ಇದ್ದಾಗ ಅಂತ ಒಂದು ಇದು ದ್ವೇಷದ ರಾಜಕೀಯ ಮತ್ತು ಈ ತರದ ಒಂದು ವಾತಾವರಣ. ಮೊನ್ನೆ ನೋಡಿ, ದ್ವೇಷದ ವಿಚಾರಕ್ಕೆ ಇವತ್ತು ಒಂದು ತಿದ್ದುಪಡಿ ತಂದ್ರು. ಮೊನ್ನೆ ಏನು ಬಿಲ್ ತಂದ್ರು, ಇಂಚಿನ ಬಿಲ್ ದೇಶ ಭಾಷೆ ನಿಷೇಧ ಕಾಯ್ದೆ ಬಂದ್ರು. ಅದಕ್ಕೆ ಬಿಜೆಪಿ ತಲೆಬಿಸಿ ಅವ್ರಿಗೆ ಯಾಕೆ ಅಂತ ಅದು ಪ್ರಶ್ನೆ ನನಗೆ. ದೇಶ ಭಾಷಣದ ಮೇಲೆ ಒಂದು ಮಸೂದ್ ತಂದ್ರಪ್ಪ, ಅದಕ್ಕೆ ಇವರು ದೇಶ ಭಾಷಣ ಮಾಡ್ಲಿಕ್ಕೆ ಇಷ್ಟನಾ, ಅದು ಬೇಕಾ, ಅದು ಇದ್ರೆ ಒಳ್ಳೇದಾ, ಅದರಿಂದ ಏನ್ ಸಮಾಜಕ್ಕೆ ಪ್ರಯೋಜನ ಆಗತ್ತೆ, ಅದಕ್ಕೆ ಉದ್ದೇಶ ಏನಪ್ಪ ನಮ್ಗೆ ಅರ್ಥ ಆಗಿಲ್ಲ. ಇವತ್ತು ಕೆಲವು ನಮಗೆ ಕಷ್ಟ ಆಗಿದೆ. ನಾವು ಏನೇನು ಇವತ್ತು ಬಸ್ ಫುಡ್ ಕಾರ್ಪೊರೇಷನ್ ಇದು ಫುಡ್ ಆಹಾರ ಭದ್ರತಾ ಕಾಯ್ದೆ ದೇಶದಲ್ಲಿ ಏನು ಅಕ್ಕಿ ಬಿಜೆಪಿ ಸರ್ಕಾರ ಕೊಡುದಾದ್ರೂ ಕೂಡ ಅದು ದೇಶದ ಸರ್ಕಾರ UPA ಸರ್ಕಾರ ಮಾಡಿದ ಘೋಷಣೆ. ಇವರು ಹೆಸರು ಬದಲಾವಣೆ ಮಾಡಿದ ಬಿಟ್ಟರೆ ಬೇರೆ ಏನ್ ಮಾಡಿದ್ದಾರೆ ಕೇಂದ್ರದಲ್ಲಿ. ಚುನಾವಣೆ ಮಾಡಬೇಕು ಅಂತ ಇತ್ತು. ಚುನಾವಣೆ ಮಾಡದೇ ಇರುವಂತ ಕಾಲ ಯಾವುದು? ಯಾವಾಗ ಅವಧಿ ಮುಗಿಯಿತು? ಅವಧಿ ಮುಗಿದಾಗ ಬಿಜೆಪಿ ಸರ್ಕಾರ ಇತ್ತು, ಅಲ್ಲಿ ಎಡವಟ್ಟಾಯಿತು, ಅದನ್ನು ಮುಂದುವರೆದುಕೊಂಡು ಹೋಯಿತು. ಅದೇ ಸಮಸ್ಯೆ. 2 ವರ್ಷ ಚುನಾವಣೆ ಮಾಡಲಿಲ್ಲ ಅವರು. ಅದನ್ನು ನಮ್ಮ ತಪ್ಪು ಅಲ್ಲ ಅಂತ ಹೇಳಿರ್ತಕ್ಕಂಥದ್ದಲ್ಲ, ಆದರೆ ಅದಕ್ಕೆ ಮೂರ್ತಿ ಸ್ವರೂಪರು ಯಾರು ಅಂತ ಹೇಳ್ತಕ್ಕಂಥದ್ದನ್ನ ನಾವು ಸರಿ ನೋಡಿ. ಒಂದು ಹೇಳ್ತೀನಿ ನಾನು, ಕಾಮನ್ ಸೆನ್ಸ್. ಒಂದು ನಮಗೆ ಪಂಚಾಯತ್ ರಾಜ್ ತಿದ್ದುಪಡಿ 76 ತಿದ್ದುಪಡಿಯಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಚುನಾವಣೆ ಆದ ತಕ್ಷಣ ಅಲ್ಲಿವರೆಗೆ ಚುನಾವಣೆ ಹಿಂದಿನ ಸರ್ಕಾರಗಳು ಅಲ್ಲಿವರೆಗೆ ಚುನಾವಣೆಯನ್ನು ಮುಗಿದ ತಕ್ಷಣ ಮಾಡಿತು. ತಕ್ಷಣ ಮಾಡುವಾಗ ಬಿಜೆಪಿ ಸರ್ಕಾರ ಇದ್ದ ಕಾಲದಲ್ಲಿ ಈ ಒಂದು ಅವಧಿ ಮುಗಿಯಿತು. ಅವಧಿ ಮುಗಿದಾಗ ಉಳಿದುಕೊಂಡು ಕೆಲಸ ಆಗಿ ಸ್ವಾಭಾವಿಕವಾಗಿ ಒಂದು
ಬಸ್ ಮಿಸ್ ಆಯ್ತು, ಮಿಸ್ ಆದ ಬಸ್ ಅನ್ನು ಇನ್ನು ಹಿಡಿಲಿಕ್ಕೆ ಅದು ಮುಂದಕ್ಕೆ ಹೋಗ್ತಾ ಇದೆ. ಬಸ್ ಮಿಸ್ ಆಗಿದೆ, ಬಸ್ ಅನ್ನ ಹಿಡಿಲಿಕ್ಕೆ ಸ್ವಲ್ಪ ಹೇಳಿ ನೀವು. ಅದಕ್ಕೆ ದೊಡ್ಡ ಹೊಣೆಗಾರರು ಕಾಂಗ್ರೆಸ್ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಹೊಣೆಗಾರರು ಬಿಜೆಪಿ. ಇವತ್ತು ರಾಜಕೀಯ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎರಡೂ ಇರುವಂತದ್ದು ಇರ್ತದೆ. ಅದಕ್ಕೆ ಮೇಜರ್ ಆ ಕಾಲದಲ್ಲಿ ಇರ್ತಕ್ಕಂಥ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಅದನ್ನ ಮಾಡಬೇಕಾಗಿತ್ತು, ಮಾಡಿಲ್ಲ. ಅದು ಮುಂದುವರೆಕೊಂಡು ಬಸ್ ಮಿಸ್ ಆಗಿದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಬಿಡಿ. ಈಗ ಪಾಲಿಕೆ ಚುನಾವಣೆ ಅವಧಿ ಮುಗಿದಾಗ ಯಾರ ಸರ್ಕಾರ ಇತ್ತು, ಅದ್ಯಾಕೆ ಮಾಡಲಿಲ್ಲ? ಅಲ್ಲಲ್ಲ, ಹಿಂದೆ ನೋಡಿ ಬೆಂಗಳೂರಲ್ಲಿ ಕೂಡ ಅದು ಆದಾಗ ಬೇರೆ ಇಲ್ಪ ನೀವು ಇದು ಒಂದಲ್ಲ, ಎಲ್ಲ ಇಲಾಖೆಯನ್ನು ನಾವು ಒಂದೇ ಅಂತ ನಾವು ತೀರ್ಮಾನ ಪಾಲಿಕೆಯಲ್ಲಿ ಬಂದಾಗ ಕೂಡ ಇದೇ ಸಮಸ್ಯೆ ಈಗ ಮಾಡ್ತಾರೆ. ಅದು ನಾನು 2.5 ವರ್ಷ ಈಗ ಅದನ್ನ ಆಡಳಿತದಲ್ಲಿ ಇರ್ತಕ್ಕಂಥವ್ರು ಮಾಡ್ತಾರೆ. ಅದು ನೀವು ಹೇಳಿರ್ತಕ್ಕಂಥ ಅಂತ ಹೇಳಿದಲ್ಲ, ಅದಕ್ಕೆ ಟೋಟಲ್ ಸ್ಥಳೀಯ ಆಡಳಿತ ಒಂದು ನೀವು ಇನ್ನು ಪತ್ರಿಕೆಯವರು ನಾವಿರುವಾಗ ಏನ್ ಹೇಳ್ತೀರಿ, ಚುನಾವಣೆ ಮಾಡಿದ ತಪ್ಪು ಅದನ್ನ ಸ್ವಲ್ಪ ಹಿಂದೆ ಹೇಳ್ತಿದ್ರೆ ಇದು ಆಗ್ತಿತ್ತ ಏನೋ ಏನ್ ಗೊತ್ತಿಲ್ಲ. ನೀವು ಹೇಳಿದಕ್ಕೆ ಕೇಳಿದ್ದು ನೀವು ಹೇಳದಕ್ಕೆ ಅಲ್ಲಲ್ಲ ಇದು ಏನಂತಾರೆ, ನಮಗೆ ಇಂತಿಷ್ಟು ಹಣ ಕೊಡ್ತಕ್ಕಂಥದ್ದು ಅದನ್ನು ಕೂಡ ಅತ್ಯಂತ ಹೆಚ್ಚು ಮ್ಯಾಕ್ಸಿಮಮ್ ಆಗಿ ಉಪಯೋಗ ಮಾಡಿರ್ತಕ್ಕಂಥದ್ದು ಕೂಡ ಬಹುಶಃ ಈ ರಾಜ್ಯದಲ್ಲಿ ಆಗಿದೆ ಅಂತ ಹೇಳ್ತಕ್ಕಂಥದ್ದನ್ನು ಇಲ್ಲಿ. ಆದ್ರಿಂದ ಇವತ್ತು ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಬೆಳವಣಿಗೆ ಆಗ್ಲಿಕ್ಕೆ ಕಾರಣ ಆಗಿದೆ. ಇವತ್ತು ಮಿನಿ ವಿಧಾನಸೌಧಗಳು ನೋಡ್ತೀರಿ, ಅದು ಬೆಳ್ತಂಗಡಿ ಇರ್ಬೋದು, ಸುಳ್ಯ ಇರ್ಬೋದು, ಪುತ್ತೂರು ಇರ್ಬೋದು, ಮಂಗಳೂರು ಇರ್ಬೋದು, ಬಂಟ್ವಾಳ ಇರ್ಬೋದು, ಎಲ್ಲ ಮಿನಿ ವಿಧಾನಸೌಧಗಳು, ಎಲ್ಲ ತಾಲೂಕಿನ ಮಿನಿ ವಿಧಾನಸೌಧಗಳು ಬಹುಶಃ ಅವರ ಕಾಲದಲ್ಲಿ ಆಗಿದೆ ಅಂತ ಹೇಳುವಂತ ವಿಚಾರಗಳು ಕೂಡ ನಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅನೇಕ ಈ DC ಪ್ರಜಾಸೌಧ ಅಂತ ಹೇಳ್ತಕ್ಕಂಥದ್ದು ಅವರ ಕಾಲದ ಅಂಬೇಡ್ಕರ್ ಭವನ ಬಹಳ ದಿವಸದ ಬೇಡಿಕೆ. ಅದಕ್ಕೆ ಒಂದು ತಾಂತ್ರಿಕ ಒಂದು ಸಮಸ್ಯೆ ಇತ್ತು. ಅದು ಏನು ಎಂತಿರುತ್ತೆ ಎಂದು ಪಾರ್ಕ್ ಅಂಡ್ ಓಪನ್ ಸ್ಪೇಸ್, ಅದು ನನಗೆ ಬರ್ತೋಗ್ತದೆ ಕೆಲಸ. ಪಾರ್ಕ್ ಅಂಡ್ ಓಪನ್ ಸ್ಪೇಸ್ ಅಂತ ಇದ್ದಂತ ಆ ಜಾಗವನ್ನ ಕ್ಯಾಬಿನೆಟ್ ಇತ್ತು, ಅದೇ ಜಾಗ ಆಗ್ಬೇಕು ಅಂತ ಕೆಲವು ಜನ ಹೋರಾಟ, ದಲಿತ ಸಂಘಟನೆ, ಈ ಜಿಲ್ಲೆಯ ಪ್ರತಿಯೊಂದು ದಲಿತ ಸಂಘಟನೆಯವರ ಬೇಡಿಕೆ ಏನಂತಂದ್ರೆ ನಮಗೆ ಉರುವುದು ಅದೇ ಜಾಗದಲ್ಲಿ ಆಗ್ಬೇಕು, ಬೇರೆ ಜಾಗ ನಾವು ಹೋಗುವುದಿಲ್ಲ ಅಂತೇಳಿ. ಅಂತ ಸಂದರ್ಭದಲ್ಲಿ ಅವರು ಅದನ್ನ ಕ್ಯಾಬಿನೆಟ್ ಇಟ್ಟು ವಿಶೇಷವಾಗಿ ಅದಕ್ಕೆ ತಿದ್ದುಪಡಿ ಅಂತಂದು ಬಹುಶಃ ಅದೇ ಜಾಗದಲ್ಲಿ ಅಂಬೇಡ್ಕರ್ ಬಂದಿದೆ ಅಂತ ಹೇಳಿದ್ರೆ ಅದು ಕೂಡ ಒಂದು ಸಾಧನೆ.